18 ಗ್ರಾಮಗಳ 300ಕ್ಕೂ ಹೆಚ್ಚು ಜನರ ತಲೆ ಈಗ ಬೋಳಾಗಿದೆ. 18 ಗ್ರಾಮಗಳ 300ಕ್ಕೂ ಹೆಚ್ಚು ಜನರ ತಲೆ ಈಗ ಬೋಳಾಗಿದೆ. ಇದು ಮಹಾರಾಷ್ಟ್ರದ ಬುಲ್ಡಾನಾ ಜಿಲ್ಲೆಯಲ್ಲಿ ನಡೆದಿರೋ ಅಂತ ವಿಚಿತ್ರ ಘಟನೆ. ಮಹಾರಾಷ್ಟ್ರದ ಬುಲ್ಡಾನಾ ಜಿಲ್ಲೆಯಲ್ಲಿ ನಡೆದಿರೋ ಅಂತ ವಿಚಿತ್ರ ಘಟನೆ ಇದು. ಸದ್ಯ ತಲೆ ಕೂದಲು ಉದುರಿದ್ದಕ್ಕೆ ಕಾರಣ ಬಹಿರಂಗಗೊಂಡಿದೆ. ಕೂದಲು ಉದುರ್ತಿರೋದಕ್ಕೆ ಕಾರಣವನ್ನ ಕಂಡು ಹಿಡಿದಿದ್ದಾರೆ ವಿಜ್ಞಾನಿ. ಗೋಧಿ ಸೇವನೆಯೇ ತಲೆ ಕೂದಲು ಉದುರೋಕೆ ಕಾರಣ ಅನ್ನೋ ಮಾಹಿತಿ ಈಗ ಬಯಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರಮೋಹನ್, ಮಹಾರಾಷ್ಟ್ರದಲ್ಲಿ ಒಂದು ವಿಚಿತ್ರ ಘಟನೆ ಇದು. ಈಗ ವಿಜ್ಞಾನಿ ಇದಕ್ಕೆ ಕಾರಣವನ್ನ ಕಂಡುಹಿಡಿದಿರೋ ಅಂತದ್ದು ತಲೆ ಕೂದಲು ಉದುರೋ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಂದ್ರಮೋಹನ್. ಹೌದು ಮಧುಸೂದನ್, ಮಹಾರಾಷ್ಟ್ರ ರಾಜ್ಯದ ಬುಲ್ಡಾನಾ ಜಿಲ್ಲೆಯಲ್ಲಿ ಸುಮಾರು 18 ಗ್ರಾಮಗಳ 300ಕ್ಕೂ ಹೆಚ್ಚು ಜನರಿಗೆ ಕಳೆದ ಡಿಸೆಂಬರು ಮತ್ತು ಜನವರಿ ತಿಂಗಳಿನಲ್ಲಿ ಇದ್ದಕ್ಕಿದ್ದಂತೆ ತಲೆ ಕೂದಲು ಉದುರಲಿಕ್ಕೆ ಶುರುವಾಯಿತು. ಈ ರೀತಿ ಒಬ್ಬಿಬ್ಬರಿಗೆ ಮಾತ್ರ ಆಗಿರಲಿಲ್ಲ. ಸುಮಾರು 18 ಗ್ರಾಮಗಳ 300 ಜನ ಕೆಲವೇ ದಿನಗಳಲ್ಲಿ ತಮ್ಮ ತಲೆ ಕೂದಲನ್ನು ಕಳ್ಕೊಂಡು ಬೋಳು ತಲೆಯನ್ನು ಅಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಜನರಲ್ಲೂ ಕೂಡ ಬಾಲ್ಡಿಗಳಾಗೋಗ್ಬಿಟ್ರು. ಯಾಕೆ ಈ ರೀತಿ ಆಗ್ತಾ ಇದೆ ಏನು ಅಂತೇಳಿ ಜನ ಕೂಡ ತಲೆ ಕೆಡಿಸ್ಕೊಂಡ್ರು. ಸ್ಥಳೀಯ ಆಡಳಿತದ ಗಮನಕ್ಕೂ ಕೂಡ ತಂದರು, ಜಿಲ್ಲಾಡಳಿತದ ಗಮನಕ್ಕೆ ತಂದರು. ಕೊನೆಗೀಗ ವಿಜ್ಞಾನಿಗಳು ಕೂಡ ಈ ಬಗ್ಗೆ ತಮ್ಮ ಅಧ್ಯಯನವನ್ನು ಸಂಶೋಧನೆಯನ್ನು ಕೂಡ ನಡೆಸಿದ್ದಾರೆ. ಮುಖ್ಯವಾಗಿ ಈ ಊರಿನ ಗ್ರಾಮಗಳ ಮಣ್ಣನ್ನು ಪರೀಕ್ಷೆಯನ್ನು ಮಾಡಿದ್ದಾರೆ, ಜೊತೆಗೆ ಕುಡಿಯುವಂಥ ನೀರನ್ನು ಪರೀಕ್ಷೆ ಮಾಡಿದ್ದಾರೆ, ಅವರು ಸೇವಿಸಿದಂಥ ಆಹಾರವನ್ನು ಪರೀಕ್ಷೆಯನ್ನು ಮಾಡಿದ್ದಾರೆ. ಕೊನೆಗೀಗ ಈ ಜನರ ತಲೆ ಕೂದಲು ಉದುರಲಿಕ್ಕೆ ಏನು ಕಾರಣ ಅನ್ನತಕ್ಕಂಥ ಸತ್ಯ ಈಗ ಬಹಿರಂಗವಾಗಿದೆ. ಮುಖ್ಯವಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹಿಮ್ಮತ್ರಾವ್ ಭಾವಸ್ಕರ್ ಅನ್ನೋರು ಜನರು ಸೇವಿಸಿದಂತಹ ಗೋಧಿಯಿಂದಾಗಿಯೇ ಜನರ ತಲೆ ಕೂದಲು ಉದುರಿದೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಗೋಧಿನಲ್ಲಿ ಮುಖ್ಯವಾಗಿ ಸೆಲೆನಿಯಂ ಅಂಶ ಹೆಚ್ಚಿನ ಪ್ರಮಾಣದಲ್ಲಿದೆ. ಸೆಲೆನಿಯಂ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರ ಪರಿಣಾಮವಾಗಿಯೇ ಅದರ ಸೈಡ್ ಎಫೆಕ್ಟ್ ಆಗಿ ಜನರ ತಲೆ ಕೂದಲು ಉದುರಿದೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಮುಖ್ಯವಾಗಿ ಆಹಾರದಲ್ಲಿ ಸೆಲೆನಿಯಂ ಅಂಶ ಕೂಡ ಇರಬೇಕು, ಆದರೆ ಅದು ಒಂದು ಮಿತಿನಲ್ಲಿ ಇರಬೇಕು. ಸೆಲೆನಿಯಂ ಅಂಶ ಮಿತಿ ಮೀರಿದ್ರೆ ಈ ರೀತಿಯಾದಂಥ ಸೈಡ್ ಎಫೆಕ್ಟ್ಗಳಾಗಿ ಕೂದಲು ಉದುರೋದು ಮತ್ತು ಕೆಲವೊಂದು ಅನಾರೋಗ್ಯದ ಸಮಸ್ಯೆಗಳು ಕೂಡ ಜನರಿಗೆ ಎದುರಾಗ್ತವೆ ಅಂತೇಳಿ ಈಗ ವಿಜ್ಞಾನಿಗಳು ಕೂಡ ಹೇಳಿದ್ದಾರೆ. ಮುಖ್ಯವಾಗಿ ಈ ಒಂದು ಗ್ರಾಮದಲ್ಲಿ ಪಡಿತರ ವ್ಯವಸ್ಥೆಯ ಮೂಲಕವೇ ಜನರಿಗೆ ಗೋಧಿಯನ್ನು ವಿತರಣೆಯನ್ನು ಮಾಡಲಾಗಿತ್ತು. ಈ ಗೋಧಿಯನ್ನು 18 ಗ್ರಾಮಗಳ ಜನರು ಕೂಡ ಸೇವನೆಯನ್ನು ಮಾಡಿದ್ದಾರೆ. ಈ ಗೋಧಿ ಸೇವನೆ ಮಾಡಿದ ಬಳಿಕನೇ ಜನರಿಗೆ ಈ ರೀತಿ ತಲೆ ಕೂದಲು ಉದುರುವಂತಹ ಸಮಸ್ಯೆ ಬಂದಿದೆ. ಮುಖ್ಯವಾಗಿ ಇಲ್ಲಿ ಮಹಾರಾಷ್ಟ್ರದ ಬುಲ್ಡಾನಾ ಜಿಲ್ಲೆಗೆ ಪೂರೈಕೆ ಮಾಡಿದಂತಹ ಗೋಧಿ ಎಲ್ಲವೂ ಕೂಡ ಪಂಜಾಬ್ ರಾಜ್ಯದ್ದು. ಈ ಪಂಜಾಬ್ ರಾಜ್ಯದಲ್ಲಿ ಗೋಧಿಯನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಹೆಚ್ಚಿನ ರಾಸಾಯನಿಕವನ್ನು ಬಳಕೆಯನ್ನು ಮಾಡಲಾಗಿದೆ. ಅದರ ಪರಿಣಾಮವಾಗಿಯೇ ಗೋಧಿನಲ್ಲಿ ಸೆಲೆನಿಯಂ ಅಂಶ ಹೆಚ್ಚಾಗಿದೆ. ಮುಖ್ಯವಾಗಿ 1 kg ಗೋಧಿನಲ್ಲಿ 1.9 ಮಿಲಿಗ್ರಾಮ್ನಷ್ಟು ಸೆಲೆನಿಯಂ ಅಂಶ ಇದ್ದರೆ ಯಾವುದೇ ರೀತಿಯಾದಂಥ ಆರೋಗ್ಯದ ಸಮಸ್ಯೆ ಎದುರಾಗೋದಿಲ್ಲ. ಆದರೆ ಇಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ವಿತರಣೆ ಮಾಡಿದಂಥ ಗೋಧಿನಲ್ಲಿ ಪ್ರತಿ ಕೆಜಿಗೂ ಕೂಡ 14.5 ಮಿಲಿಗ್ರಾಮ್ನಷ್ಟು ಸೆಲೆನಿಯಂ ಅಂಶ ಇದೆ. ಇದರಿಂದಾಗಿ ಮಿತಿ ಮೀರಿದಂಥ ಪ್ರಮಾಣದಲ್ಲಿ ಸೆಲೆನಿಯಂ ಅಂಶ ಇದ್ದ ಪರಿಣಾಮವಾಗಿಯೇ ಜನರಿಗೆ ಅದರ ಸೈಡ್ ಎಫೆಕ್ಟ್ ಆಗಿ ತಲೆ ಕೂದಲು ಉದುರಲಿಕ್ಕೆ ಪ್ರಾರಂಭ ಆಗಿದೆ. ಈ ಹಿಂದೆ ಪಂಜಾಬ್ ರಾಜ್ಯದಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಆಗಿತ್ತು ಅಂತೇಳಿ ಈಗ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಈಗ ICMR ಕೂಡ ಅಧ್ಯಯನವನ್ನು ನಡೆಸಿದೆ. ಅದರ ರಿಪೋರ್ಟ್ ಅನ್ನು ಕೂಡ ಈಗ ಬಹಿರಂಗಪಡಿಸಬೇಕಾಗಿದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.